ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ತುಂಬಾ ಸಾಫ್ಟ್ ಆಗಿರುವಂಥ ಬ್ರೆಡ್ನ ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಸಂಜೆ ಚಹಾ ಜೊತೆ ಚೆನ್ನಾಗಿರುತ್ತೆ ಈ ರೆಸಿಪಿ, ನೀವು ಟ್ರೈ ಮಾಡಿ. ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು, ಹಾಗೆ ಒಂದು 2.5 ಟೀ ಸ್ಪೂನ್ ಆಗುವಷ್ಟು ಈಸ್ಟ್ ಹುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ 1 ಲೋಟ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂತಹ ಹಾಲಿನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿಯೇ ಮಿಕ್ಸ್ ಮಾಡಬೇಕು. ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಮೇಲ್ಗಡೆ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈ ಥರ ಎಲ್ಲ ಸ್ಟಿಕ್ ಥರ ಆಗುತ್ತೆ ನೋಡಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹದ ಬಂದಾಗ ಇವಾಗ ಮತ್ತೆ ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಒಂದು ಬಟ್ಟೆ ಮುಚ್ಚಿಬಿಟ್ಟು ಒಂದು 6 ಅವರ್ ಎತ್ತಿಟ್ಕೊಂಬಿಡಿ. ಅದಾದಮೇಲೆ ಈ ಥರ ಉಬ್ಬಿ ಬಂದಿರುತ್ತೆ, ಇಷ್ಟು ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ನಾವು ಇದನ್ನು ಚೆನ್ನಾಗೇ ಲಟ್ಟಿಸ್ಕೋಬೇಕು. ಎಷ್ಟು ಅಗಲ ಆಗುತ್ತೆ ಅಷ್ಟು ಅಗಲ ಲಟ್ಟಿಸ್ಕೊಂಡು ಇದನ್ನು ಒಂದೇ ಉಂಡೆ ಮಾಡಿಬಿಟ್ಟಲ್ಲ, ಒಂದೇ ಉಂಡೆಯಲ್ಲಿ ಚೆನ್ನಾಗಿಯೇ ಲಟ್ಟಿಸ್ಕೊಂಡು ಅದಾದಮೇಲೆ ಈ ಥರ ರೋಲ್ ಮಾಡ್ಕೊಂಬರ್ಬೇಕು. ಈ ಥರ ರೋಲ್ ಮಾಡ್ಕೊಂಬರ್ತಿದ್ದಂಗೆ ಈ ಥರ ಆಗುತ್ತೆ. ಇದನ್ನು ನಾವು ಕೇಕ್ ಮೋಲ್ಡ್ ಬರುತ್ತೆ ನೋಡಿ, ಸ್ಕ್ವೇರ್ ಶೇಪ್ ಇದ್ದು, ಅದರಲ್ಲಿ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಇಡಬೇಕು. 2 ಅವರ್ ಹಾಗೆ ಇಟ್ಟು ಅದಾದಮೇಲೆ ನೋಡಿದಾಗ ಬೇಕ್ ಮಾಡುವಂತಹ ಮೋಲ್ಡಲ್ಲಿ ಫುಲ್ಲಾಗಿರುತ್ತೆ. ಅದಾದಮೇಲೆ ನೀವು ಹಾಲಿನ ಕೋಟು, ಅದಾದಮೇಲೆ ಒಂದು ಸ್ವಲ್ಪ ತುಪ್ಪದ ಕೋಟ್ ಮೇಲ್ಗಡೆ ಹಾಕ್ಕೊಂಬಿಟ್ಟು ಇವಾಗ ಮುಚ್ಚಿಬಿಟ್ಟು ಓವನಲ್ಲಿ 40 ಮಿನಿಟ್ಸ್ 170 ಡಿಗ್ರಿನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಇದು ರೆಡಿನೇ ಆಗೋಗುತ್ತೆ. ಆಮೇಲೆ ಸ್ಲೈಸಸ್ ಮಾಡಿದರೆ ಬ್ರೆಡ್ ರೆಡಿ ಆಯಿತು. ಸಂಜೆ ಚಹಾ ಜೊತೆನೂ ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಹುಷಾರಿಲ್ಲ ಅಂದಾಗ ಈ ಥರ ಬ್ರೆಡ್ ಎಲ್ಲ ತಿಂತೀವಲ್ಲ, ಹಾಗಾಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು.